ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಬ್ರದರ್ ಮನಸ್ಸೆ ಅಂತ. ನಾನಿಲ್ಲಿ ಹುಬ್ಬಳ್ಳಿಯಲ್ಲಿ ಇರ್ತೇನೆ. ನನಗೆ 2000 ಇಸ್ವಿಯಲ್ಲಿ ನನಗೆ ಮದುವೆ ಆಯಿತು. ಆಮೇಲೆ ನನಗೆ ಒಬ್ಬ ಮಗ ಹುಟ್ಟಿದ್ದಾನೆ ಇಮಾನಿಯಲ್ ಅಂತ. ಆಮೇಲೆ 2005ರಲ್ಲಿ ಮತ್ತೆ ನನ್ನ ವೈಫು ಡೆಲಿವರಿಗೆ ಹೋಗಿದ್ದಾಳೆ. ಆಮೇಲೆ ನಾವೆಲ್ಲ ಚೆನ್ನಾಗಿ ಬಾಳೆ ಮಾಡ್ತಾಯಿದ್ದೀವಿ. ಆದರೆ 2005ರಲ್ಲಿ ಅವರು ಡೆಲಿವರಿಗೆ ಹೋದ್ಮೇಲೆ ಅವರು ಅಲ್ಲಿಂದ ಹಿಂತಿರುಗಿ ಬರಲೇ ಇಲ್ಲ. ನಾವು ಎಲ್ಲ ಹೇಳಿದ್ವಿ, ಎಲ್ಲ ಮಾತಾಡಿದ್ವಿ. ಏನೆಲ್ಲ ಹೇಳಿದ್ರೇನು ಅವ್ರು ಯಾಕೋ ಬರಲಿಕ್ಕೆ ತಯಾರಿಲ್ಲ. ನಮ್ಮ ನಡುವೆ ಯಾವ ಜಗಳ ಇಲ್ಲ, ಏನೂ ಆ ಥರದ್ದು ಏನೂ ಇರಲಿಲ್ಲ. ಆದರೆ ಅವ್ರು ಬರಲಿಕ್ಕೆ ಅವರು ಒಪ್ತಾ ಇಲ್ಲ. ಅದು ಏನಾಯಿತು ಏನು ಅಂತ ನಾವು ಇದು ಮಾಡಿದ್ವಿ. ನಾವು ಸಾಕಷ್ಟು ಪ್ರಯತ್ನ ಮಾಡಿಬಿಟ್ಟಿದ್ವಿ. ಈಗ ಕೊನೆಗೆ ಆಯಿತು, ಅವ್ರಿಗೆ ಇಷ್ಟ ಬಂದರೆ ಬರಲಿ, ಇಲ್ಲಾಂದರೆ ಬಿಟ್ಟು ಅಂತ ನಾವು ಬಿಟ್ಬಿಟ್ಟಿದ್ವಿ. ಈಗ ಇದೆಲ್ಲ ಅವರು ಮಾಡೋದೆಲ್ಲ ನೋಡಿ ನನಗೆ ತುಂಬ ಬೇಜಾರಾಯ್ತು, ಮನಸ್ಸಿಗೆ ನೋವಾಯಿತು. ಆಮೇಲೆ ಹಾಗೆ ಪ್ರೇಯರ್ ಮಾಡ್ತಾಯಿದ್ವಿ. ನಮ್ಮ ತಾಯಿ ತುಂಬ ಪ್ರೇಯರ್ ಮಾಡ್ತಾಯಿದ್ದಾರೆ. ಈಗ ಅವ್ರು ಬಂದ್ರೂ ಕರ್ಕೊಳ್ಳಿಕ್ಕೆ ನನಗೆ ಮನಸ್ಸು ಬರ್ತಾ ಇರಲಿಲ್ಲ. ಆದರೆ ನನ್ನ ತಾಯಿ ಹೇಳ್ತಿದ್ಲು, ಇಲ್ಲ ಅವ್ರ ಜೀವನ ಹಾಳಾಗೋದು ಬೇಡ, ಮಕ್ಕಳಿದ್ದಾಳೆ ಅಂತ. ಆಯಿತು ಅಂತ ನಾನು ಇದು ಮಾಡ್ತಾಯಿದ್ದೆ. ನಾನು ತುಂಬ ಫ್ರಸ್ಟ್ರೇಷನಲ್ಲಿ ಆ ಥರ ಇದು ಹೋಗ್ತಾಯಿದ್ದೆ. ಆವಾಗ ನನ್ನ ಹೆಂಡತಿ ಡೆಲಿವರಿಗೆ ಹೋದ್ಮೇಲೆ 1-2 ವರ್ಷ ಆದಮೇಲೆ ಮತ್ತೆ ಹೋಗಿ ಅವ್ರು ನರ್ಸಿಂಗ್ ಮಾಡಿದರು. ನರ್ಸಿಂಗ್ ಮಾಡಿ ಅಲ್ಲಿಂದ ಜಾಬ್ ಮಾಡ್ತಾಯಿದ್ರು. ಆಮೇಲೆ ನಾನು ಮೊದಲಿಂದನೇ DS ದಿನಕರ್ ಅವರು ಅಂಕಲ್ ಇದ್ದಾಗಿಂದ ನಾನು ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಾಯಿದ್ದೆ. ಏದನ್ನು ಪ್ರೇಯರ್ ಅವಶ್ಯಕತೆ ಇದ್ದರೆ ನಾನು ಅವ್ರಿಗೆ ಪ್ರೇಯರ್ ಲೆಟ್ರ್ ಮುಖಾಂತರ ಬರೀತಾಯಿದ್ದೆ. ಅವ್ರು ಪ್ರಾರ್ಥನೆ ಮಾಡಿ ಲೆಟ್ರ್ ಕಳಿಸ್ತಾಯಿದ್ರು, ರಿಪ್ಲೈ ಕಳಿಸಿದ್ರು, ಮತ್ತು ನನಗೆ ಪ್ರೇಯರ್ ಆನ್ಸರ್ ಬರ್ತಾಯಿತ್ತು. ಈ ಥರ ನನಗೆ ಸುಮಾರು ವರ್ಷಗಳಿಂದನೇ Jesus ಕಾಲ್ಸಿಂದ ನನಗೆ ಸಂಬಂಧ ಇದೆ. ಈಗ ಒಂದು ಸಲ ನಾನು ಒಂದಿನ ಪ್ರೇಯರ್ ರಿಕ್ವೆಸ್ಟ್ಗೆ ಬೇರೆ ಒಂದು ವಿಷಯಕ್ಕೆ ಪ್ರೇಯರ್ ರಿಕ್ವೆಸ್ಟ್ಗೆ ಫೋನ್ ಮಾಡಿದೆ. ಅಲ್ಲಿ ಸಿಸ್ಟರ್ ಅವರು ಅದನ್ನು ಕೇಳ್ತಾ ಆಮೇಲೆ ಅವರೇ ಪರಿಶುದ್ಧಾತ್ಮ ಭರಿತಳಾಗಿ ಅವರೇ ನನ್ನ ಬಗ್ಗೆ ಕೇಳಿದ್ರು, ನನ್ನ ಫ್ಯಾಮಿಲಿ ಬಗ್ಗೆ ಕೇಳಿದ್ರು. ಆವಾಗ ನಾನು ಹೇಳಲೇಬೇಕಾಯ್ತು. ನಾನು ಹೇಳಿದೆ ಈ ಥರ ಅಂತ. ಅವರು ಅಯ್ಯೋ ಈಗ ಆಯಿತಾ, ಪ್ರಾರ್ಥನೆ ಮಾಡೋಣ ಅಂತ ಪ್ರಾರ್ಥನೆ ಮಾಡಿದರು. ನಾನು Jesus ಕಾಲ್ಸ್ ಫ್ಯಾಮಿಲಿ ಮೆಂಬರ್ ಆಗಿದ್ದೇನೆ. ಸೊ ನನಗೇನಾರು ಆ ಥರ ಪ್ರೇಯರ್ ಬೇಕಂದಾಗ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ ಫೋನಲ್ಲಿ ಅಥವಾ ಯಾವ ಮೂಲಕ. ಅವರು ನನ್ನ ಸಲುವಾಗಿ ಅವ್ರದ್ದೇ ಸ್ವಂತ ಪ್ರಾಬ್ಲಮ್ ಅಂತ ತಿಳ್ಕೊಂಡು, ಅವ್ರ ಮನೆಯವರೇ ಅಂತ ತಿಳ್ಕೊಂಡು ಅವ್ರ ಭಾರದಿಂದ ಪ್ರಾರ್ಥನೆ ಮಾಡ್ತಾರೆ. ಆವಾಗಿನ ದೇವರ ಕಾರ್ಯ ಶುರು ಆಯಿತು. ಆಮೇಲೆ ಅವರು ನನ್ನ ಮಿಸ್ಸಸ್ ಅವರು ಅಲ್ಲಿ ಆಂಧ್ರದಲ್ಲಿರ್ತಾರೆ. ಅವರು Jesus ಕಾಲ್ಸಲ್ಲಿ ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟರು ಆವಾಗ. ಮತ್ತು ಆಮೇಲೆ ಅವರು ಒಂದು ಸೇವೆಯಲ್ಲಿ, ಒಂದು ಸಂಸ್ಥೆಯಲ್ಲಿ ಸೇವೆನೂ ಮಾಡ್ತಿದ್ರು, ನರ್ಸಿಂಗ್ ಜಾಬ್ನೂ ಮಾಡ್ತಾಯಿದ್ರು. ಆ ಟೈಮಲ್ಲಿ ಅವರು ಬ್ರದರ್ ಪಾಸ್ಟರ್ ಅವ್ರು ಕರೆದು ಅವ್ರನ್ನ ಕೂಡಿಸ್ಕೊಂಡು ಎಲ್ಲ ಕೂಲಂಕುಷವಾಗಿ ಕೇಳಿ, ಏನಾಯಿತು, ಯಾಕೆ ನೀವು ಸಪ್ರೇಟ್ ಇದ್ದೀರಾ, ಇಷ್ಟು ವರ್ಷದಿಂದ 12 ವರ್ಷದಿಂದ ನೀವು ಯಾಕೆ ಸಪ್ರೇಟ್ ಇದ್ದೀರಾ ಅಂತ ಕೇಳಿದರು. ಆವಾಗ ಅವರು ಏನಿಲ್ಲ, ನಮ್ಮ ನಡುವೆ ಅಂಥ ಜಗಳ ಏನಿಲ್ಲ, ಆದರೆ ನಾವು ಸಪ್ರೇಟ್ ಆಗಿದ್ವಿ, ಯಾಕೋ ಗೊತ್ತಿಲ್ಲ, ಸೈತಾನ ಕಾರ್ಯ ಇದೆ. ಈಗ ನನಗೆ ಹೋಗಲಿಕ್ಕೆ ತುಂಬ ಭಯ ಆಗ್ತಾಯಿದೆ, ಅವರು ನನಗೆ ಸೇರಿಸ್ಕೊತಾರೋ ಇಲ್ಲೋ, ಅದಕ್ಕೆ ನಾನು ಹೋಗ್ತಾ ಇಲ್ಲ ಅಂತ ಹೇಳಿದರು. ಒಂದು ಕಡೆ ಮನಸ್ಸಲ್ಲಿ ನೋವಾಗ್ತಾಯಿದ್ರು ಅವರು ನನಗೆ ಹೋಗಲಿಕ್ಕೆ ಭಯ ಆಗ್ತಾಯಿದೆ ಅಂತ ಹೇಳಿದರು. ಅವ್ರು ಕೇಳಿದ್ರು, ಮತ್ತೇನು ಇಷ್ಟು 12 ವರ್ಷ ಆಯ್ತಲ್ಲ, ಅವರು ನಿಮ್ಮ ಮನೆಯವರು ಮದುವೆ ಮಾಡ್ಕೊಂಡಿರ್ಬೋದಲ್ಲ ಅಂತಾರೆ. ಆವಾಗ ಅವರು ನಮ್ಮ ಮನೆಯವರು ಹೇಳಿದರು, ಇಲ್ಲ ಅವರು ಮದುವೆ ಮಾಡ್ಕೊಂಡಿಲ್ಲ, ಅವ್ರು ಮದುವೆ ಮಾಡ್ಕೊಳ್ಳೋದಿಲ್ಲ, ಹಾಗೆ ಮಾಡೋದಿಲ್ಲ ಅವರು. ನಾನು ಖಂಡಿತವಾಗಿ ಹೇಳ್ತೇನೆ, ಅವ್ರು ಮದುವೆ ಮಾಡ್ಕೊಳ್ಳೋಂಗಿಲ್ಲ. ಹಾಗಾದರೆ ನೀವು ತಪ್ಪದೇ ಹೋಗಬೇಕು, ಅವ್ರ ಕಡೆ ಹೋಗಿ ನೀವು ಬಾಳೆ ಮಾಡಬೇಕು, ದೇವರಿಗೆ ವಿಧೇಯಳಾಗಿ ಅವ್ರು ಇನ್ನು ಮುಂದೆ ನೀವೊಬ್ಬರು ಒಟ್ಟಾಗಿ ಸೇರಿ ಜೀವನ ಮಾಡಬೇಕು, ನೀವು ಚೆನ್ನಾಗಿ ಬಾಳೆ ಮಾಡಿ ದೇವರ ಮಹಿಮೆಗೋಸ್ಕರ ಜೀವನ ಮಾಡಬೇಕಂತ ಹೇಳಿ ಕೌನ್ಸಿಲಿಂಗ್ ಮಾಡಿದ್ರು. ಸೊ ಅವರು ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ವಿಧೇಯಳಾಗಿ ಬಂದಿದ್ದಾಳೆ. ಇವಾಗ ನಾವು ಚೆನ್ನಾಗಿದ್ದೀವಿ. ಇವಾಗ ನಾವೆಲ್ಲ ನಮ್ಮ ಫ್ಯಾಮಿಲಿ ಯುನೈಟ್ ಆಗಿದೆ, ರಿಯುನೈಟ್ ಆಗಿದೆ. ದೇವರು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಇಷ್ಟು ವರ್ಷ ಆದ್ರೂ ಇವಾಗ ನಮ್ಮ ಫ್ಯಾಮಿಲಿ ಈ ಥರ ಯುನೈಟ್ ಆಗಿದೆ ಅಂದರೆ ಅದು ದೇವರ ಕೃಪೆನೇ. ಅವ್ರನ್ನ ಕ್ಷಮಿಸಿ ಅವ್ರನ್ನ ಕರ್ಕೊಳ್ಳಿಕ್ಕೆ ದೇವರು ನನಗೂ ಒಳ್ಳೆಯ ಮನಸ್ಸು ಕೊಟ್ಟಿದ್ದಾನೆ. ಈಗ ನಾವೆಲ್ಲರೂ ಕುಟುಂಬವಾಗಿ ಸಂತೋಷವಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಘನಮಾನ ದೇವರಿಗೆ ಸಲ್ಲಿಸ್ತಾ ಇದ್ದೇವೆ. ನಮಗೋಸ್ಕರ ಪ್ರಾರ್ಥನೆ ಮಾಡಿರುವಂಥ Jesus ಕಾಲ್ಸ್ ಮಿನಿಸ್ಟ್ರಿಯಲ್ಲಿರುವಂಥ ಎಲ್ಲ ಪ್ರಾರ್ಥನೆ ವೀರರಿಗೂ, Jesus ಕಾಲ್ಸ್ ಮಿನಿಸ್ಟ್ರಿಯಲ್ಲಿರುವಂಥ ಎಲ್ಲ ಸಿಬ್ಬಂದಿಕರಿಗೂ ನಾವು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.